ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ವಿ. ತಂಬಿಟ್ಟು ಮಾಡ್ಕೊಬೇಕಾಗಿತ್ತು, ಕಡಲೆ ತಂಬಿಟ್ಟು ಮಾಡಬೇಕಾಗಿತ್ತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆರತಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗನು ಬಂದ, ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನು ಕೂಡ ರೆಡಿ ಮಾಡಿದೆ. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 6 ಗಂಟೆ ಆಯಿತು. 6:30 ಮೇಲೆ ನಾವು ದೇವಸ್ಥಾನದ ಹತ್ರ ಹೋಗೋದು. ದೇವಸ್ಥಾನ ಹತ್ರ ಹೋಗ್ಲಿಕ್ಕೆ ಅಂತೇಳಿ ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ, ಹೂವು ಎಲ್ಲನೂ ಕೂಡ ಬ್ಯಾಗ್ಗಳು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಮೊಸರನ್ನ ಕೂಡ ಹೆಡೆಗೆ ಅಂತೇಳಿ ಕೆಲವೊಬ್ಬರು ನಾನ್ ವೆಜ್ ಮಾಡಿಕೊಂಡು ಮಟನ್ ಸಾಂಬಾರು ತೊಗೊಬರ್ತಾರೆ, ಚಿಕನ್ ಸಾರು, ಅನ್ನ ತೊಗೊಬರ್ತಾರೆ. ಕೆಲವೊಬ್ಬರು ಮೊಸರನ್ನ ಹೆಡೆಗೆ ತಗೊಬರ್ತಾರೆ. ನಾವಿಲ್ಲಿ ನಮ್ಮ ಹಿಂದಿನ ಹಿರಿಯರು ಕೂಡ ನಡೆಸಿರಲಿಲ್ಲ, ಹಾಗಾಗಿ ನಾನಿಲ್ಲಿ ಮೊಸರನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಕೆಲವೊಬ್ಬರು ಚಿಕನ್ ಸಾಂಬಾರು, ಅನ್ನನ ತೊಗೊಬರ್ತಾರೆ. ಎಲ್ಲ ಕೂಡ ರೆಡಿ ಆಯಿತು. ಪೂಜೆನೂ ಮುಗಿಸ್ಕೊಂಡು ನಾವು ಕೂಡ ದೇವಸ್ಥಾನದ ಹತ್ರ ಬನ್ನಿ ಅಂತೇಳಿ ಟಮಟೆ ತೊಗೊಂಡು ಸಾರ್ತಾಯಿದ್ರು. ಸೊ ನಾವು ಹೋಗೋಣ ಅಂತೇಳಿ ಎಲ್ಲ ಕೂಡ ರೆಡಿಯಾಗಿ ಹೊಂಟ್ವಿ. ನಾನಿಲ್ಲಿ ಸ್ಯಾರಿ ಏನು ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋದ್ವಿ ಆರತಿ ತೊಗೊಂಡು. ಮೊದಲೆಲ್ಲ ದೇವಸ್ಥಾನದ ಹತ್ರ ಏನಾದ್ರು ಹೋದರೆ ಪೂಜೆಗೆ ಹಾಗೂ ಆರತಿ ಏನಾದ್ರು ತೊಗೊಂಡು ಹೋಗಬೇಕು ಅನ್ನೋದಾದರೆ ಎಲ್ಲರೂ ಸೀರೆ ಹಾಕೋ ಬರ್ತಿದ್ರು. ಈಗೆಲ್ಲ ಟ್ರೆಡಿಷನಲ್ ಆಗಿಬಿಟ್ಟೈತೆ. ಸೀರೆ ಹಾಕೊಳ್ಳೋದು ಯಾರು ಅಂತೇಳಿ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ವೇಲ್ ಹಾಕ್ಕೊಂಡು ಹೊಂಟೋಗ್ಬಿಡ್ತಾರೆ. ನಾನು ಹಾಗೇನೆ ಇಲ್ಲಿ ಸೀರೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ ಸಿಂಪಲ್ಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡು ನಾವು ಹೊರಟೆ. ನನ್ನ ಮಗ ನಾನು ಪೂಜೆ ಸಾಮಾನು ಇಟ್ಕೊತೀನಮ್ಮ, ನೀನು ಆರತಿ ಇಟ್ಕೊ ಅಂತ ಇದ್ದ. ಸರಿ ಅಂತೇಳಿ ಅವನು ಎತ್ತಾಕ್ಬಿಡ್ತಾನೆ ಅಂತೇಳಿ ನಾನೇ ಇಟ್ಕೊಂಡು ಆ ದೇವಸ್ಥಾನದ ಹತ್ರ ಹೋದ್ವಿ. ಒಂದು ಸಣ್ಣ ಗುಡಿ ಅಷ್ಟೇ, ಅದು ಯಾವುದೇ ರೀತಿ ದೊಡ್ಡದಾಗಿ ಕಟ್ಟಿಲ್ಲ, ತೋಟದಲ್ಲಿ ಇತ್ತು. ನಾವು ಆರತಿ ಎಲ್ಲ ಹೋಗೋಷ್ಟರಲ್ಲಿ ಒಂದು 7 ಗಂಟೆನೇ ಆಗಿತ್ತು. ಕತ್ಲಾಗಿತ್ತು, ಹಂಗಾಗಿ ಸ್ವಲ್ಪ ಕತ್ಲು ಕಾಣ್ತಿದೆ. ಅಲ್ಲಿ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗಿ ಮತ್ತು ಹಣ್ಣು ಕಾಯಿ ಎಲ್ಲ ಹೊಡೆದ್ರು. ಹಾಗೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೇಲಿ ಒಂದೊಂದು ಕೋಳಿನ ತಂದು ದೇವಸ್ಥಾನ ಹತ್ರ ಕುಯ್ಸ್ಕೊಂಡು ತಗೊಂಡೋಗಿ ಮನೇಲಿ ಊಟ ಮಾಡಿಕೊಂಡು ಉಣ್ತಾರೆ. ಹಾಗೆಯೇ ಎಲ್ಲನೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು 8 ಗಂಟೆ ಆಗಿತ್ತು. ಅವತ್ತು ಹಸ್ಬೆಂಡ್ ಬರ್ತಡೇ ಇತ್ತು ಅಂತೇಳಿ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ. ಕೇಕ್ ತೊಗೊಂಬರಕ್ಕೆ ಹೋದ್ವಿ. ದೇವಸ್ಥಾನ ಹತ್ರದಿಂದ ಬಂದು ಕೇಕ್ ತೊಗೊಂಬಂದು ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಸೆಲೆಬ್ರೇಷನ್ ಎಲ್ಲ ಮುಗ್ದಾದ್ಮೇಲೆ ಅಡುಗೆ ಕೂಡ ಫಸ್ಟೇ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ನಾನು. ಫಸ್ಟೇ ನಾವು ಮನೇಲೇ ಒಂದು ಹಚ್ಚಿ ಕೋಳಿನ ಕುಯ್ಕೊಂಡು ಅಡುಗೆನ ರೆಡಿ ಮಾಡಿ ಇಟ್ಟಿದ್ವಿ. ಮತ್ತು ದೇವಸ್ಥಾನದ ಹತ್ರನೂ ಒಂದು ಕುಯ್ಕೊಬಂದ್ವಿ. ಅದನ್ನು ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿಂದ ಬರೋಷ್ಟರಲ್ಲೇ 8 ಗಂಟೆ 8:30 ಆಗಿತ್ತೆ. ಮತ್ತು ಕೋಳಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡೋಷ್ಟು ಟೈಮ್ ಇರಲ್ಲ ಅಲ್ವಾ, ಟೈಮ್ ಆಗಿಬಿಡುತ್ತೆ ಅಂತೇಳಿ ಒಂದು ಕೋಳಿನ ಫಸ್ಟೇ ಕುಯ್ಕೊಂಡು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಕೇಕ್ ಎಲ್ಲ ಕಟ್ ಮಾಡಿ ಮುಗಿಸಿದ್ಮೇಲೆ ನಾಟಿ ಕೋಳಿ ಸಾರು ಮಾಡಿದ್ದೆ. ನಾಟಿ ಕೋಳಿ ಸಾರು ಜೊತೆಗೆ ಅನ್ನ, ಮುದ್ದೆ ಎಲ್ಲನೂ ಕೂಡ ಮಾಡ್ಕೊಂಡಿದ್ವಿ. ನಾಟಿ ಕೋಳಿ ಸಾರಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಾಟಿ ಕೋಳಿ ಸಾಂಬಾರಲ್ಲಂತೂ ಮೊಟ್ಟೆ ಇಡುತ್ತಲ್ಲ, ಆ ಕೋಳಿನ ಕುಯ್ಕೊಂಡಿರೋದು ಸಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.